ನಮಸ್ಕಾರ. ಮುಖ್ಯಾಂಶಗಳು. ಮೀನುಗಾರರ ಬದುಕು ಹಸನಾಗಲು ಸರ್ಕಾರದಿಂದ ಹಲವು ಯೋಜನೆ. ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಗೆ ಹೆಚ್ಚಿನ ಉತ್ತೇಜನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ಲಸಿಕೆ ಸುರಕ್ಷಿತ. ರೋಗ ನಿರೋಧಕ ಶಕ್ತಿ ವೃದ್ಧಿ. ಆತಂಕ ಅನಗತ್ಯ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಪ್ರತಿಭಟನಾ ನಿರತ ರೈತ ಮುಖಂಡರೊಂದಿಗೆ ನಾಳೆ 10ನೇ ಸಭೆ. ಅನ್ನದಾತರ ಸಮಸ್ಯೆ ಆಲಿಸಲು ಸರ್ಕಾರದಿಂದ ಮುಕ್ತ ಮನಸ್ಸು. ನರೇಂದ್ರ ಸಿಂಗ್ ತೋಮರ್. ಹಾಗೂ ರಾಜ್ಯದಲ್ಲಿಂದು ಹೊಸದಾಗಿ 645 ಕೋವಿಡ್-19 ಪ್ರಕರಣ ದೃಢ. 7865 ಸಕ್ರಿಯ ಪ್ರಕರಣ, 6 ಸಾವು. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಕೋಡಿ ಮೀನುಗಾರಿಕೆ ಬಂದರು ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಮೀನುಗಾರಿಕೆ ಮತ್ತು ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮೀನುಗಾರರಿಗೆ ಸಂಕಷ್ಟ ಪರಿಹಾರ, ಮತ್ಸ್ಯಾಶ್ರಯ ಯೋಜನೆ ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಚೆಕ್ ವಿತರಿಸಿದರು. ಹೆಜಮಾಡಿ ಶೋಭಾ ಸಂಕಷ್ಟ ಪರಿಹಾರ ನಿಧಿ ಯೋಜನೆಯಡಿ ಮೀನುಗಾರ ಸಿಂಬ್ರ ಕುಂದರ್, ಶ್ರೀ ಸುಮನ್ ಎಂ ಕುಂದರ್ ಭವನವನ್ನು ಪಡೆದಂತಹ ತಮ್ಮೆಲ್ಲರಿಗೂ ಶ್ರಮಜೀವಿಗಳಾದ ಮೀನುಗಾರರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ 60 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ. 2020-21ನೇ ಸಾಲಿನ ಬಜೆಟ್ನಲ್ಲಿ ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸಲು 135 ಕೋಟಿ ರೂಪಾಯಿ ಸಹಾಯಧನ ಹಾಗೂ ಮೀನುಗಾರಿಕೆ ಅಭಿವೃದ್ಧಿಗೆ 251 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಮೀಸಲಿಡಲಾಗಿದೆ ಎಂದರು. ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ಸರ್ಕಾರ ಮಂಜೂರಿ ನೀಡಲಾಗಿದೆ. ಈ ಪೈಕಿ 69.30 ಕೋಟಿ ರೂಗಳ ಕೇಂದ್ರ ಸರ್ಕಾರ ಪಾಲು, 111.54 ಕೋಟಿ ರಾಜ್ಯದ ಪಾಲಿನ ಮೊತ್ತ ಆಗಿದೆ. ಶ್ರಮಜೀವಿಗಳಾದ ಮೀನುಗಾರರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವುದಕ್ಕೆ ಮೀನುಗಾರರಿಗೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಸಹ ನಮ್ಮ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಮೀನುಗಾರರಿಗೆ ಸುಮಾರು 60 ಕೋಟಿಗಳ ಸಾಲವನ್ನು ಮನ್ನಾ ಮಾಡಲಾಗಿದೆ. 2021ನೇ ಸಾಲಿನ ಆಯವ್ಯಯದಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ 251.57 ಕೋಟಿ ಒದಗಿಸಿ, ಈ ಪೈಕಿ ಕೇಂದ್ರ ಪ್ರಸ್ತುತ ಯೋಜನೆಗೆ ಒಟ್ಟು 200 ಕೋಟಿಗಳ ವೆಚ್ಚದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು ಅವಕಾಶ ಕಲ್ಪಿಸಿದೆ. ಇದಕ್ಕೂ ಮುನ್ನ ಬಿಎಸ್ ಯಡಿಯೂರಪ್ಪ ಅವರು ಇಂದು ಬೆಳಗ್ಗೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಮಹಾಯೋಗಿ ವೇಮನ ಜಯಂತಿ ಸಮಾರಂಭವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಹರಿಹರ ಎರೆಹೊಸಹಳ್ಳಿ ರೆಡ್ಡಿ ಗುರುಪೀಠದ ವೇಮಾನಂದ ಸ್ವಾಮೀಜಿ, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ, ವೇಮನರ ನುಡಿಗಳು ಸಾರ್ವಕಾಲಿಕವಾದವು. ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ತ್ರಿಪದಿಗಳ ಮೂಲಕ ಮನೆ ಮಾತಾದ ಸರ್ವಜ್ಞರಂತೆಯೇ ಮಹಾಕವಿ ವೇಮನ ಅವರ ಚಿಂತನೆಗಳು ತೆಲುಗು ಸಾಹಿತ್ಯದಲ್ಲಿ ಜನಪ್ರಿಯವಾಗಿವೆ. ಇಬ್ಬರು ಕವಿಗಳು ಜೀವನಾನುಭವವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಸರಳವಾಗಿ ತಿಳಿಸಿದ್ದಾರೆ ಎಂದರು. ಕವಿ ವೇಮನ ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ. ಅವರ ಬದುಕಿನ ಕುರಿತು ಮತ್ತಷ್ಟು ಅಧ್ಯಯನ ಮತ್ತು ಸಂಶೋಧನೆ ಮಾಡುವುದು ಅಗತ್ಯ ಎಂದರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ತ್ರಿಪದಿಗಳ ಮೂಲಕ ಮನೆ ಮಾತಾದಂಥ ಸರ್ವಜ್ಞನಂತೆಯೇ ತೆಲುಗು ಸಾಹಿತ್ಯದಲ್ಲಿ ವೇಮನರ ಚಿಂತನೆಗಳು ಜನಪ್ರಿಯವಾದಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಇಬ್ಬರು ಕವಿಗಳು ಜೀವನಾನುಭವವನ್ನು ಸುಲಭವಾದ ಮಾತುಗಳಲ್ಲಿ ಹೇಳುವ ಪ್ರಯತ್ನ ಮಾಡಿದರು. ಸಮಾಜದ ಹಿತವನ್ನು ಕಾಪಾಡುವ ಈ ಜ್ಞಾನಿಗಳ ಬೋಧನೆ ಎಂಬ ಅಮೃತಧಾರೆಗೆ ಜಾತಿ, ನೆಲ, ಭಾಷೆ ಎಂಬ ಸೀಮೆಗಳ ಹಂಗಿಲ್ಲ. ಅನೇಕ ಸಾಮಾನ್ಯವಾದ ಹೊಳೆಯುವ ಕಲ್ಲುಗಳು ಇರೋದಕ್ಕಿಂತಲೂ ಸರ್ವಶ್ರೇಷ್ಠವಾದ ಒಂದೇ ಒಂದು ರತ್ನವಿದ್ದರೆ ಸಾಕು ಎಂದಿರುವ ವೇಮನರು ಉತ್ಕಟ ಜೀವನ ಪ್ರೀತಿಯನ್ನು ಹೊಂದಿದರು. ಇಂತಹ
ಮಹಾಕವಿಯ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಹುಬ್ಬಳ್ಳಿಯ ಕಿಮ್ಸ್ ಡಿಮ್ಯಾನ್ಸ್ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪಾಲ್ಗೊಂಡಿದ್ದರು. ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸಚಿವರು ಬ್ಯಾಹಟ್ಟಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಸ್ಥಳೀಯರು ಸಚಿವರಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಶಾಸಕ ವಿಎಸ್ ಸಂಕನೂರು, ಆರೋಗ್ಯ ಇಲಾಖೆ ನಿರ್ದೇಶಕ ಡಾಕ್ಟರ್ ಪಾಟೀಲ್ ಓಂಪ್ರಕಾಶ್, ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಪಿ ಗಿರೀಶ್, ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ಡಾಕ್ಟರ್ ಕೆ ಸುಧಾಕರ್, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ವಿಮಾ ಯೋಜನೆಯಡಿ ಹೆಚ್ಚು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಬಗ್ಗೆ ಚಿಂತಿಸಲಾಗಿದೆ. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸಲಾಗುವುದು ಎಂದರು. ಕೋವಿಡ್ ಲಸಿಕೆ ಸುರಕ್ಷಿತವಾಗಿದ್ದು ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಲಿದೆ. ರೋಗಿಗಳು ಭಯಪಡುವ ಅಗತ್ಯವಿಲ್ಲ ಎಂದು ಜನರಲ್ಲಿ ಧೈರ್ಯ ತುಂಬಿದರು. ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದ ನಂತರ ನಿಷ್ಕ್ರಿಯವಾಗಿರುವವರನ್ನು ಪಕ್ಷ ವಾಪಸ್ ಕರೆದಿದೆ ಎಂದು ತಾವು ಭಾವಿಸಿದ್ದು, ಆ ಪಕ್ಷ ತ್ಯಜಿಸಿದ 17 ಮಂದಿ ಯಾರೂ ವಾಪಸ್ ಹೋಗುವ ಸಾಧ್ಯತೆ ಇಲ್ಲ ಎಂದು ಹೇಳಿದರು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಶಸ್ತ್ರಚಿಕಿತ್ಸೆಗಳು ಕೂಡ ನಮ್ಮ ಟರ್ಷರಿ ಆಸ್ಪತ್ರೆಗಳೆಲ್ಲ ಆಗ್ತಾ ಇದೆ. ಇದು ಇನ್ನೂ ಕೂಡ ಹೆಚ್ಚಿಗೆ ಆಗಬೇಕು ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂತ ಹೇಳಿ ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಇವತ್ತು ಇನ್ಶೂರೆನ್ಸ್ ಇದೆ. ಇದು ಇನ್ನೂ ಕೂಡ ಗುರಿಯನ್ನು ಹೆಚ್ಚಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೆ ನಮ್ಮ ಪರಿಣಿತರು ಏನಿದ್ದಾರೆ ಶಸ್ತ್ರಚಿಕಿತ್ಸೆಯಲ್ಲಿರ್ಬೋದು, ಹೃದಯ ವಿಭಾಗದಲ್ಲಿರ್ಬೋದು, ಮೂತ್ರಪಿಂಡದ ಇಲಾಖೆಗಳಲ್ಲಿರ್ಬೋದು, ಇಲ್ಲಿಯೂ ಕೂಡ ಇವತ್ತು ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಉದಾಹರಣೆ ಅದು ಹುಬ್ಬಳ್ಳಿಯಲ್ಲಿ ಆಗಲು ಬೆಂಗಳೂರಿಗೆ ಹೋಗಿ ಆಗುವಂಥದ್ದು ಇಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ನೆಫ್ರಾಲಜಿಸ್ಟ್ ಇದ್ದಾರೆ, ನೆಫ್ರಾಲಜಿ ಡಿಪಾರ್ಟ್ಮೆಂಟ್. 2020-25ರ ರಾಜ್ಯದ ನೂತನ ಕೈಗಾರಿಕಾ ನೀತಿಯ ಕೈಪಿಡಿಯನ್ನು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಮತ್ತಿತರ ಅಧಿಕಾರಿಗಳು ಹಾಗೂ ಕೈಗಾರಿಕೋದ್ಯಮಿಗಳು ಉಪಸ್ಥಿತರಿದ್ದರು. ನಂತರ ಜಗದೀಶ್ ಶೆಟ್ಟರ್, ಮುಂಬರುವ 5 ವರ್ಷಗಳಲ್ಲಿ ರಾಜ್ಯಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಆಕರ್ಷಿಸುವ ಗುರಿಯನ್ನು ಕೈಗಾರಿಕಾ ನೀತಿಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಿಂದ 20 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗುವುದು. ಬೆಂಗಳೂರು ಹೊರತುಪಡಿಸಿ ರಾಜ್ಯದ 2 ಮತ್ತು 3ನೇ ದರ್ಜೆಯ ನಗರಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ವಿಶೇಷ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವುದರೊಂದಿಗೆ ಪರಿಸರ ಸ್ನೇಹಿ ಕೈಗಾರಿಕೆಗಳ ಅಭಿವೃದ್ಧಿಗೆ ನೀತಿ ಪೂರಕವಾಗಲಿದೆ. ಪ್ರತಿ ವರ್ಷ 10% ಕೈಗಾರಿಕಾ ಪ್ರಗತಿ ಸಾಧಿಸುವ ಗುರಿ ಹೊಂದಲಾಗಿದೆ. ಸಿ ಮತ್ತು ಡಿ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಲು ಉದ್ದೇಶಿಸಲಾಗಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಜೊತೆಗೆ ಕೈಗಾರಿಕೆಗಳ ಸುಸ್ಥಿರ ಅಭಿವೃದ್ಧಿಗೂ ನೀತಿಯಡಿ ಆದ್ಯತೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಸಿ ಗ್ರೂಪ್ಗೆ 70% ಮತ್ತು ಡಿ ಗ್ರೂಪ್ 100% ಕನ್ನಡಿಗರೇ ಕೊಡಬೇಕು ಅನ್ನುವಂಥದ್ದು ನಾವು ಕಡ್ಡಾಯವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಇವನು ಎಲ್ಲರೂ ವೆಲ್ಕಮ್ ಮಾಡಿದ್ರು, ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಎಲ್ಲೇ ಒಂದು ರೇಟ್ ಕೇಸ್ 1, 2, 3 ಕಡೆ ಇಂಡಸ್ಟ್ರಿಯಲ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಸಹಿತ ಇವತ್ತು ಸ್ಥಳೀಯರಿಗೆ ಮತ್ತು ಕನ್ನಡಿಗರಿಗೆ ಆದ್ಯತೆ ಕೊಡುವಂಥ ಕೆಲಸ ಆಗಿದೆ. ಕೆಲವೊಂದು ಎಕ್ಸೆಪ್ಷನ್ ಕೇಸ್ ಇರ್ತವೆ, ಅದ್ರ ಬಗ್ಗೆ ಅದನ್ನು ಈ ರೀತಿ ಕಂಡೀಷನ್ನು ಏನು ಉಲ್ಲಂಘನೆ ಮಾಡಿರ್ತಾರೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದಕ್ಕೂ ಮುನ್ನ ಗೌರವ್ ಗುಪ್ತಾ ಕೈಗಾರಿಕಾ ನೀತಿಯಲ್ಲಿನ ಪ್ರಮುಖ ಅಂಶಗಳ ಕುರಿತು ವಿವರಿಸಿದರಲ್ಲದೆ 2020ರಲ್ಲಿ ಕೋವಿಡ್-19 ನಡುವೆಯೂ ಕೈಗಾರಿಕೆಗಳ ಅಭಿವೃದ್ಧಿಗೆ ಸರ್ಕಾರ ದಿಟ್ಟ ನಿಲುವುಗಳನ್ನು ಕೈಗೊಂಡಿದೆ ಎಂದರು. helps to build up our confidence, and I'm sure the interactions herein under the auspices of the launch of the new industrial policy would also help to increase your confidence
in the days to come. In the year 2020, Karnataka has taken very firm steps, bold steps, in order to drive investments, and also several landmark legislations have happened, several landmark policy changes have happened, which we have been informing to you from time to time. ಅಂಬೇಡ್ಕರ್ ನಗರದಲ್ಲಿ 2006ರಲ್ಲಿ ಆರಂಭವಾಗಿದ್ದ ಟೆಂಟ್ ಶಾಲೆಗೆ ಕಾಯಕಲ್ಪ ದೊರೆತಿದ್ದು ನೂತನ ಶಾಲೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇಂದು ಚಾಲನೆ ನೀಡಿದರು. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಶಾಸಕ ಶ್ರೀನಿವಾಸ ಮೂರ್ತಿ, ಡಿಡಿಪಿಐ ಗಂಗಮಾರೇಗೌಡ, ಬಿಒ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವ ಸುರೇಶ್ ಕುಮಾರ್ ಈ ಶಾಲೆಗೆ ಹೆಚ್ಚಾಗಿ ವಲಸೆ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹಾಗೂ ಹಿಂದುಳಿದ ವರ್ಗದ ಮಕ್ಕಳು ಆಗಮಿಸುತ್ತಿದ್ದು, ಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಿಂದ ಈ ಶಾಲೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಿದ್ದಾರೆ. ಟೆಂಟ್ ಈಗ ಕಟ್ಟಡವಾಗಿದ್ದು ಸರ್ಕಾರಿ ಶಾಲೆಯಕ್ಕೆ ಸಮ. ಶಿಕ್ಷಕರು ಇಂತಹ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದರು. ಈ ಮಕ್ಕಳಿಗೆ ಶಿಕ್ಷಣ ಕೊಡೋ ಒಂದು ಪುಣ್ಯದ ಒಂದು ಕಾರ್ಯವನ್ನು ನಾವು ಮುಂದುವರಿಸೋಣ ಅಂತ ಒಂದು ಭಾಳ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಮೊದಲನೇ ಹಂತದಲ್ಲಿ 5 ಲಕ್ಷ ರೂಪಾಯಿ ಕೂಡ ಅವರು ಘೋಷಣೆ ಮಾಡಿರೋಕ್ಕೋಸ್ಕರ ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ರೀತಿ ಶಾಲೆಗಳು ಇವತ್ತು ನಮಗೆ ದೇವಾಲಯದ ಒಂದು ಸ್ವರೂಪ. ಅದು ದೇವಾಲಯಕ್ಕೆ ಯಾರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇಲ್ಲಿ ಬಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಕೂಡ ಈ ಶಾಲೆಗೆ ಬೇಕಾದ ಸಂಗತಿಗಳನ್ನ, ಬೇಕಾದ ಸೌಲಭ್ಯಗಳನ್ನ ಒದಗಿಸೋಕ್ಕೆ ನಾನು ಕ್ರಮ ತಗೊಳ್ತೀನಿ. ನಂತರ ಸಿದ್ಧಲಿಂಗ ಸ್ವಾಮೀಜಿ, ಶಿಕ್ಷಕರು ಗುರುತರವಾಗಿ ಕೆಲಸ ನಿರ್ವಹಿಸಬೇಕು, ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ನೀಡಲು ಹೆಚ್ಚು ಆದ್ಯತೆ ನೀಡಬೇಕಿದೆ ಎಂದರು. ವ್ಯಕ್ತಿಯದಿರ್ಬೋದು, ಒಂದು ಕುಟುಂಬದಿರ್ಬೋದು, ಸಮುದಾಯದಿರ್ಬೋದು ಅಥವಾ ರಾಷ್ಟ್ರದಿರ್ಬೋದು, ಈ ರಾಷ್ಟ್ರದ ಭವಿಷ್ಯ ಎಲ್ಲಪ್ಪ ನಿರ್ಮಾಣ ಆಗ್ತದೆ ಅಂದರೆ ಶಾಲೆಗಳಲ್ಲಿ ನಿರ್ಮಾಣ ಆಗುವಂತಹದ್ದು. ಶಾಲೆಗಳು ಮತ್ತು ಶಿಕ್ಷಕರು ಅದರ ಗುರುತರವಾದಂಥ ಜವಾಬ್ದಾರಿ ನಿರ್ವಹಿಸುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನೆಲಮಂಗಲದ ಮಧ್ಯದಲ್ಲಿರುವಂಥ ಇದು ಸ್ತಂಭ ಅಂತಾರೆ, ನಿರ್ವಾರ ಸ್ತಂಭ ಅಂತ ಬಿಟ್ಟರೆ ಶಬ್ದನೇ ಬಳಸಬೇಡಿ ನೀವು ಯಾರನ್ನು ಕೂಡ. ಇದು ಸ್ಟಿಮ್ ಆಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ, ಸ್ಮಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ಇದು ಜನಗಳಿಗೆ ಶಿಕ್ಷಣ ಕೊಡಿ, ಅಲ್ಲಿರೋರ ಮಕ್ಕಳಿಗೆ. ಗುಡಿಸದಲ್ಲಿದ್ದರೂ ಪರವಾಗಿಲ್ಲ, ಸ್ವಚ್ಛವಾಗಿರಲಿ, ಚೆನ್ನಾಗಿರಲಿ. ಏನೋ ಅರಮನೆಯಲ್ಲಿ ಇದ್ದವರೇ ಚೆನ್ನಾಗಿರ್ತಾರೆ ಅಂತ ಏನು ಭಾವಿಸಬಾರ್ದು. ಗುಡಿಸ್ತಿದ್ರು ಕೂಡ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದಿರ್ಬೇಕು ಮುಖ್ಯವಾಗಿ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ ರೈತರ ರಕ್ಷಣೆಗಾಗಿ ಹಮ್ಮಿಕೊಳ್ಳಲಾಗಿರುವ ಆಹಾರ ಸಂಸ್ಕರಣಾ ತರಬೇತಿ ಕಾರ್ಯಾಗಾರಕ್ಕೆ ಮೈಸೂರಿನಲ್ಲಿಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಚಾಲನೆ ನೀಡಿದರು. ಕೇಂದ್ರ ಆಹಾರ ಸಂಶೋಧನಾ ಘಟಕದ ನಿರ್ದೇಶಕರಾದ ಡಾ ಶ್ರೀದೇವಿ, ಕೃಷಿ ತಜ್ಞ ಉಮೇಶ್ ಹೆಬ್ಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅಂಶವನ್ನು ಇದರಲ್ಲಿ ಹೊಂದಿದೆ. ಕಳೆದ ವಾರ ನಾವು ಟ್ರೈನಿಂಗ್ ಜೊತೆ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಅನ್ನು. ಬಿಸಿ ಪಾಟೀಲ್, ಆಹಾರ ಸಂಸ್ಕರಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 493 ಕೋಟಿ ರೂಪಾಯಿ ಮೀಸಲಿಟ್ಟಿವೆ. ಒಂದು ಜಿಲ್ಲೆ ಒಂದು ಉತ್ಪನ್ನದಡಿ ರೈತರು ಬೆಳೆದ ಉತ್ಪನ್ನಗಳನ್ನು ಗುರುತಿಸಿ ಅವುಗಳ ಮೌಲ್ಯವರ್ಧನೆ, ಸಂಸ್ಕರಣೆ, ಪ್ಯಾಕಿಂಗ್, ಬ್ರ್ಯಾಂಡ್ ಅಭಿವೃದ್ಧಿ, ಮಾರುಕಟ್ಟೆಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲಿ 500 ರೈತರಿಗೆ ತರಬೇತಿ ನೀಡಲಾಗುವುದು. ಈ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಮೈಸೂರಿನಲ್ಲಿ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಗಿದ್ದು, ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಯೋಜನೆಗೆ ಚಾಲನೆ ನೀಡಿ ಈ ಬಗ್ಗೆ ರೈತರಿಗೆ ಆಹಾರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಮಾರ್ಕೆಟಿಂಗ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಆ ಉದ್ದೇಶ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಇಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಅವರು, ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಗಡಿ ವಿಚಾರದಲ್ಲಿ ತಗಾದೆ ತೆಗೆದಿರುವುದು ಖಂಡನೀಯ. ಈ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸಿದ್ದು, ಠಾಕ್ರೆ ಅವರು ಗಡಿ ವಿಚಾರದ ಬಗ್ಗೆ ಇನ್ನಾದರೂ ಸುಮ್ಮನಿರುವುದು ಹಾಗೂ ಅವರ ಸಚಿವರಿಗೆ ಸಲಹೆ ನೀಡುವುದು ಒಳಿತು ಎಂದರು. ಕರ್ನಾಟಕದ ನೆಲ, ಜಲ, ಭಾಷೆ ವಿಚಾರದಲ್ಲಿ ಅಕ್ಕಪಕ್ಕದ ಯಾರೇ ತಗಾದೆ ತೆಗೆದರೂ ತಾವು ಸುಮ್ಮನಿರುವುದಿಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯ ಉಂಟಾಗಿದ್ದು ಅದನ್ನು ಸರಿಪಡಿಸಿಕೊಳ್ಳಲಿ ಎಂದು ಸಲಹೆ ನೀಡಿದರು.
ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ಸಲಹೆ ನೀಡುವುದು ಸರಿಯಲ್ಲ. ಅವರಿಂದ ಸಲಹೆ ಪಡೆಯುವ ಸ್ಥಿತಿಯಲ್ಲಿ ಪಕ್ಷ ಇಲ್ಲ. ಇನ್ನಾದರೂ ಅವರು ಸುಮ್ಮನಿರದಿದ್ದರೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಾಧ್ಯಮದ ಮುಖಾಂತರ ಯತ್ನಾಳ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳ ಅವಶ್ಯಕತೆಗಳು ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷಕ್ಕೆ ಇಲ್ಲ. ನೀವು ಒಳ್ಳೆಯವರಾಗಿ ಶಾಸಕರಾಗಿ ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಮ ದಾರಿ ನೀವು ನೋಡಿ. ನಮಗೇನಿಲ್ಲ, ನಾನು ಅಧ್ಯಕ್ಷ ಅಲ್ಲ, ಆದ ಕಾರಣ ನಾನು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಳ್ಳಿಕ್ಕೆ ಹೇಳುದು. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾನೂನುಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಕುಂದುಕೊರತೆಗಳನ್ನು ಆಲಿಸಲು ಸುಪ್ರೀಂ ಕೋರ್ಟ್ ನೇಮಿಸಿರುವ 3 ಸದಸ್ಯರ ಸಮಿತಿಯು ದೆಹಲಿಯಲ್ಲಿಂದು ಸಭೆ ಸೇರಿತು. ಸಭೆಯಲ್ಲಿ ಕೃಷಿ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ತಿಂಗಳ 21ರಂದು ಮತ್ತೆ ಸಭೆ ಸೇರಲು ಸಮಿತಿ ತೀರ್ಮಾನಿಸಿದೆ. ಸಮಿತಿಯು ರೈತ ಮುಖಂಡರು ಮತ್ತು ಸರ್ಕಾರದೊಂದಿಗೆ ಸಮಾಲೋಚಿಸಿ ತನ್ನ ಅಂತಿಮ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಈ ತಿಂಗಳ 11ರಂದು ಸುಪ್ರೀಂ ಕೋರ್ಟ್ ಕೃಷಿ ಕಾನೂನುಗಳ ಜಾರಿಗೆ ತಡೆ ನೀಡಿ ಸಮಿತಿಯನ್ನು ರಚಿಸಿತ್ತು. ಈ ಮಧ್ಯೆ ರೈತ ಮುಖಂಡರು ಮತ್ತು ಸರ್ಕಾರದ ನಡುವಿನ 10ನೇ ಸುತ್ತಿನ ಮಾತುಕತೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ದೆಹಲಿಯಲ್ಲಿಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 6 ವರ್ಷಗಳ ಅವಧಿಯಲ್ಲಿ ಕೃಷಿ ವಲಯದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದೆ. ಕನಿಷ್ಠ ಬೆಂಬಲ ಬೆಲೆಯನ್ನು 1.5 ಪಟ್ಟು ಹೆಚ್ಚಿಸಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನೀಡಲಾಗುತ್ತಿದೆ. ಈ ಎಲ್ಲಾ ಯೋಜನೆಗಳ ಬಗ್ಗೆ ರೈತ ಮುಖಂಡರಿಗೆ ತಿಳಿಸಲಾಗುತ್ತಿದೆ. ರೈತರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸರ್ಕಾರ ಮುಕ್ತ ಮನಸ್ಸಿನಿಂದ ಆಲಿಸಲಿದೆ ಎಂದರು. किसानों को देने का प्रावधान किया गया, जिसका लाभ किसानों को मिल रहा है. जो किसान आंदोलन पर है उनसे 9 चरण हम लोगों ने चर्चा की है. जिस प्रावधान से किसान को तकलीफ है उस प्रावधान पर विचार करने के लिए और उसमें संशोधन करने के लिए सरकार खुले मन से चर्चा कर रही है. 2020-21ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಕಾಳನ್ನು ಖರೀದಿಸಲು ನೋಂದಣಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಹೆಸರು ನೋಂದಣಿಗೆ ಜನವರಿ 30ರವರೆಗೆ ರೈತರಿಗೆ ಕಾಲಾವಕಾಶ ನೀಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 164 ನೋಂದಣಿ ಕೇಂದ್ರಗಳನ್ನು ತೆರೆದಿದ್ದು 144 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೂ 68,734 ರೈತರು ನೋಂದಾಯಿಸಿಕೊಂಡಿದ್ದು, ಪ್ರತಿ ಕ್ವಿಂಟಾಲ್ಗೆ 6,000 ಬೆಂಬಲ ಬೆಲೆ ನೀಡಿ ಪ್ರತಿ ಎಕರೆಗೆ 7.5 ಕ್ವಿಂಟಾಲ್ ಖರೀದಿಸಲಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ವಿಜಯಪುರ ಸಹಕಾರ ಮಾರಾಟ ಮಂಡಳ ವ್ಯವಸ್ಥಾಪಕ ಡಿಎಂ ಲಿಂಗರಾಜ್, ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ಟಾಸ್ಕ್ ಫೋರ್ಸ್ ಸಮಿತಿಗೆ ಸೂಚಿಸಲಾಗಿದೆ. ರೈತರ ಹೆಸರಿನಲ್ಲಿ ವರ್ತಕರು ತರುವ ತೊಗರಿಯನ್ನು ಖರೀದಿಸದಂತೆ ಹಾಗೂ ಖರೀದಿ ಸಂಸ್ಥೆಗಳ ದುರುಪಯೋಗ ಆಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. 1 ಎಕರೆಗೆ 7,500 6,000ದಂತೆ ಖರೀದಿ ಮಾಡಲಾಗುವುದು. ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುವಾರು ವಿವರ: ಬಸವನ ಬಾಗೇವಾಡಿ 14,719, ಇಂಡಿ 13,880, ಮುದ್ದೇಬಿಹಾಳ 9,841, ಸಿಂದಗಿ 17,770, ವಿಜಯಪುರ 12,524, ಒಟ್ಟು 68,734 ರೈತರು ಈ ದಿನಾಂಕದವರೆಗೆ ಜಿಲ್ಲೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ನಡುವೆ ಸಂಸತ್ನ ಬಜೆಟ್ ಅಧಿವೇಶನ ಈ ತಿಂಗಳ 29ರಿಂದ ಆರಂಭವಾಗಲಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇಂದು ತಿಳಿಸಿದ್ದಾರೆ. ರಾಜ್ಯಸಭೆ ಕಲಾಪ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹಾಗೂ ಲೋಕಸಭಾ ಕಲಾಪ ಸಂಜೆ 4ರಿಂದ ರಾತ್ರಿ 9ರವರೆಗೆ ನಡೆಯಲಿದೆ. ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳು ಇರಲಿವೆ. ಕೋವಿಡ್ ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಪಡುವಂತೆ ಎಲ್ಲ ಸಂಸದರಿಗೆ ಮನವಿ ಮಾಡಲಾಗಿದೆ. ಅಧಿವೇಶನದ ವೇಳೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಲಾಗುವುದು. ಕಳೆದ ಅಧಿವೇಶನದಲ್ಲಿ ಮಾರ್ಗಸೂಚಿಗಳನ್ನು ಪಾಲಿಸಿ ಕಲಾಪಗಳು ಯಶಸ್ವಿಯಾಗಿ ನಡೆದಿವೆ ಎಂದು ಅವರು ಹೇಳಿದ್ದಾರೆ. ಸಂಸತ್ ಕ್ಯಾಂಟೀನ್ಗೆ ಒದಗಿಸಲಾಗುತ್ತಿರುವ ಆಹಾರ ಸಬ್ಸಿಡಿಯನ್ನು ಸಂಪೂರ್ಣ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. सदन के अंदर भी कोविड गाइडलाइन के अनुसार हमने बैठने की व्यवस्था की गई है. राज्यसभा का सदन 9 बजे से 2 बजे तक चलेगा. लोकसभा 4 बजे से 9 बजे तक चलेगी. प्रश्नकाल, शून्यकाल जो सामान्य रूप से सदन की जितनी भी कार्रवाई हैं वो संपूर्ण कार्रवाई
इस बार सत्र में चलेगी। ಕಾಂಗ್ರೆಸ್ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಹತಾಶೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ವೃಥಾ ಆರೋಪಗಳನ್ನು ಮಾಡುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಟೀಕಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಇಂದು ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿ ಬಡವರ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದು ಹೇಳಿದ್ದಾರೆ. ದೇಶದಲ್ಲಿ ರೈತರು ಬಡವರಾಗಿರುವುದಕ್ಕೆ ಕಾರಣವೇನೆಂಬುದನ್ನು 50 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷವೇ ಉತ್ತರಿಸಬೇಕು. 2006ರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಸಲ್ಲಿಸಿದ್ದ ವರದಿಯನ್ನು ಯುಪಿಎ ಸರ್ಕಾರ ಜಾರಿಗೊಳಿಸಿದೆ, ರೈತರಿಗೆ ಅನ್ಯಾಯ ಮಾಡಿದೆ. ಕೃಷಿ ವಲಯಕ್ಕೆ ಸದ್ಯದ ಬಿಜೆಪಿ ನೇತೃತ್ವದ ಸರ್ಕಾರ 10 ವರ್ಷಕ್ಕೆ 7 ಲಕ್ಷ ಕೋಟಿ ರೂಪಾಯಿ ಅನುದಾನ ಒದಗಿಸುತ್ತಿದೆ. ರೈತರ ಕಲ್ಯಾಣಕ್ಕೆ ಮತ್ತು ರೈತರ ಆದಾಯ ವೃದ್ಧಿಗೆ ಕೇಂದ್ರ ಸರ್ಕಾರ 10 ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದರು. 1984ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ದೆಹಲಿಯಲ್ಲಿ ಸಾವಿರಾರು ಸಿಖ್ಖರ ಮಾರಣ ಹೋಮ ನಡೆದಿತ್ತು. ಈ ಹಿಂದೆ ಸರ್ಜಿಕಲ್ ದಾಳಿಯ ಬಗ್ಗೆ ಪ್ರಶ್ನಿಸಿದ್ದ ಕಾಂಗ್ರೆಸ್ ಚೀನಾದ ಪರವೂ ಮಾತನಾಡಿತ್ತು. ರಾಹುಲ್ ಗಾಂಧಿ ಇಂದು ಮತ್ತೆ ಚೀನಾ ಪರ ಮಾತನಾಡಿದ್ದಾರೆ ಎಂದರು. देश पर हावी है, देश में राज किसी परिवार का अब नहीं है, 125 करोड़ जनता का राज है. ये फर्क हुआ है. 50 साल कांग्रेस ने जब सरकार चलाई तो एक ही परिवार की सरकार चली, एक ही परिवार सत्ता में रहा. तो परिवार की 4-5 लोगों की सत्ता, वो एक परिवार के ही सदस्य होते थे. वो कांग्रेस का परिचय है, बीजेपी का नहीं. 50 साल वो जनता ने उखाड़ फेंक दी और अब 125 करोड़ जनता मालिक है इस देश की. कहां मोनोपोली दिखती है उनको? उनकी मोनोपोली गई, इसका दुख है, इसकी टीज है और इसके कारण राहुल गांधी ऐसी भाषा बोलते हैं. ರಾಷ್ಟ್ರ ರಾಜಧಾನಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಇತರ ಕಾರ್ಯಗಳಲ್ಲಿ ದೆಹಲಿ ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿ ಪೊಲೀಸ್ ಪ್ರಧಾನ ಕಚೇರಿಗೆ ಇಂದು ಭೇಟಿ ನೀಡಿದ ಅವರು ಅತ್ಯುತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಸಿಬ್ಬಂದಿಗೆ ಸನ್ಮಾನಿಸಿದರು. ಕೋವಿಡ್ ವೇಳೆ ಹುತಾತ್ಮರಾದ ಪೊಲೀಸರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಅಮಿತ್ ಶಾ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಈಶಾನ್ಯ ದೆಹಲಿಯಲ್ಲಿ ನಡೆದ ಹಿಂಸಾಚಾರದ ವೇಳೆ ಮತ್ತು ವಲಸೆ ಕಾರ್ಮಿಕರನ್ನು ಸ್ವಂತ ಸ್ಥಳಗಳಿಗೆ ತಲುಪಿಸುವಂತಹ ಕಾರ್ಯಗಳಲ್ಲಿ ದೆಹಲಿ ಪೊಲೀಸರ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದರು. ದೆಹಲಿ ಪೊಲೀಸ್ ಇಲಾಖೆ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಸೇರಿದಂತೆ ಅನೇಕ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಗಳಿಗೆ ಸಹಿ ಹಾಕಿರುವುದು ಉತ್ತಮ ಕಾರ್ಯವಾಗಿದೆ. ಇದರಿಂದ ದೆಹಲಿ ಪೊಲೀಸ್ ಕಾರ್ಯಕ್ಷಮತೆ ಮತ್ತಷ್ಟು ಹೆಚ್ಚಾಗುವ ವಿಶ್ವಾಸವಿದೆ ಎಂದರು. लॉकडाउन खोलने की प्रक्रिया हो, प्रवासी मजदूरों को अपने वतन में वापस जाने के लिए एक साथ सबने जो प्रयास किया, यह अभी किसान आंदोलन चल रहा है, इसमें भी शांतिपूर्ण तरीके से आंदोलनकारियों के साथ चर्चा कर समन्वय स्थापित करना हो. ರಾಜ್ಯದಲ್ಲಿ ಇಂದು ಹೊಸದಾಗಿ 645 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,33,077ಕ್ಕೆ ಏರಿಕೆಯಾಗಿದೆ. ಇಂದು 807 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,13,012ಕ್ಕೆ ತಲುಪಿದೆ. ಇಂದು 6 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,181ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 7,865 ಸಕ್ರಿಯ ಪ್ರಕರಣಗಳಿವೆ. 172 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 80,925 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,61,33,663 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 357 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,95,509ಕ್ಕೆ ಏರಿಕೆಯಾಗಿದೆ. ಇಂದು 445 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,85,957ಕ್ಕೆ ಏರಿಕೆಯಾಗಿದೆ. ಸದ್ಯ 5,181 ಸಕ್ರಿಯ ಪ್ರಕರಣಗಳಿವೆ.
ಬೆಂಗಳೂರಿನಲ್ಲಿ ಇಂದು 4 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 4,370 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಈವರೆಗೆ 4,54,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ 7 ತಿಂಗಳ ನಂತರ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸುಮಾರು 2 ಲಕ್ಷದಷ್ಟಿದ್ದು, ಈ ಸಂಖ್ಯೆ ಗಣನೀಯ ಕುಸಿತ ಕಾಣುತ್ತಿದೆ. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ 50,000ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ. 8 ತಿಂಗಳ ನಂತರ ದೈನಂದಿನ ಸಾವುಗಳ ಸಂಖ್ಯೆ 140ಕ್ಕೂ ಕಡಿಮೆ ಇದೆ ಎಂದರು. ಕೋವಿಡ್ ಲಸಿಕೆ ನೀಡಿದ 3 ದಿನಗಳಲ್ಲಿ 0.18% ಅಡ್ಡ ಪರಿಣಾಮಗಳ ಪ್ರಕರಣಗಳು ಕಂಡುಬಂದಿವೆ. 0.0002% ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಡೀ ವಿಶ್ವದಲ್ಲಿ ಈ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅಡ್ಡ ಪರಿಣಾಮಗಳು ಮತ್ತು ಗಂಭೀರ ಸಮಸ್ಯೆಗಳ ಕುರಿತ ಆತಂಕಗಳು ಈವರೆಗೆ ನಗಣ್ಯವೆನಿಸಿವೆ. ಲಸಿಕೆ ನೀಡಿಕೆಗೆ ಭಾರತ ಉತ್ತಮ ಪರಿಸ್ಥಿತಿಯಲ್ಲಿದ್ದು 2 ಕೋವಿಡ್ ಲಸಿಕೆಗಳು ಸುರಕ್ಷಿತವಾಗಿವೆ ಎಂದರು. is 1.44 and if we look at the weekly case fatality rate it is 1.20. जब हम आपसे बात कर रहे हैं तो उस समय देश में केवल 2 राज्य हैं, केवल 2 राज्य जहां 50,000 से ज़्यादा एक्टिव केसेस हैं. ये हैं केरला, 68,000 से ज़्यादा यहाँ एक्टिव केसेस हैं, और महाराष्ट्र जहाँ की 51,000 से ज़्यादा एक्टिव केसेस हैं. इसके अलावा अन्य जो राज्य हैं वहाँ 8,000, 7,000, 6,000 इस प्रकार के केसेस हैं. तो आप देख सकते हैं कि डिजीज़ का ट्रेंड किस तरफ जा रहा है. तो आज ನೀತಿ ಆಯೋಗದ ಸದಸ್ಯ ಡಾ ವಿ.ಕೆ. ಪಾಲ್, ಕೋವಿಡ್ನ 2 ಲಸಿಕೆಗಳು ಸುರಕ್ಷಿತವೆಂದು ಮತ್ತೊಮ್ಮೆ ಸರ್ಕಾರ ದೃಢಪಡಿಸುತ್ತಿದೆ. ಲಸಿಕೆ ಕುರಿತು ಹಿಂಜರಿಕೆ ಕೊನೆಗೊಳ್ಳಬೇಕು. ಲಸಿಕೆ ನೀಡುವುದರ ಮೂಲಕ ಸರ್ಕಾರ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಪೂರೈಸುತ್ತಿದೆ. ಇಡೀ ವಿಶ್ವ ಲಸಿಕೆಗಾಗಿ ಪರಿತಪಿಸುತ್ತಿದೆ. ವೈದ್ಯರು ಮತ್ತು ಶುಶ್ರೂಷಕಿಯರು ಲಸಿಕೆಯನ್ನು ಖಂಡಿತ ಪಡೆಯಬೇಕು ಎಂದರು. ಭಾರತ ಮತ್ತು ಫ್ರಾನ್ಸ್ ವಾಯುಪಡೆಗಳ ದ್ವಿಪಕ್ಷೀಯ ಸಮರಾಭ್ಯಾಸ ಡೆಸರ್ಟ್ ನೈಟ್ ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಾಳೆಯಿಂದ ಆರಂಭವಾಗಲಿದೆ. ಫ್ರಾನ್ಸ್ ಕಡೆಯಿಂದ ರಫೇಲ್ ವಿಮಾನ, ಏರ್ಬಸ್ 330, ಬಹುಕಾರ್ಯದ ಫಿರಂಗಿ, A4 100M ವಿಮಾನ ಮತ್ತು 175 ಸಿಬ್ಬಂದಿ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿದೆ. ಭಾರತದ ಕಡೆಯಿಂದ ಮಿರಾಜ್ 2000, ಸುಖೋಯ್ 30, ರಫೇಲ್ ವಿಮಾನಗಳು ಸಮರಾಭ್ಯಾಸದಲ್ಲಿ ತೊಡಗಲಿವೆ. 2 ದೇಶಗಳ ವಾಯುಪಡೆಗಳು ಈಗಾಗಲೇ 6 ಆವೃತ್ತಿಗಳ ಸಮರಾಭ್ಯಾಸವನ್ನು ನಡೆಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀನುಗಾರರ ಬದುಕು ಹಸನಾಗಲು ಸರ್ಕಾರದಿಂದ ಹಲವು ಯೋಜನೆ. ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಗೆ ಹೆಚ್ಚಿನ ಉತ್ತೇಜನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೋವಿಡ್-19 ಲಸಿಕೆ ಸುರಕ್ಷಿತ, ರೋಗ ನಿರೋಧ ಶಕ್ತಿ ವೃದ್ಧಿ, ಆತಂಕ ಅನಗತ್ಯ. ಸಚಿವ ಡಾ ಕೆ. ಸುಧಾಕರ್. ಪ್ರತಿಭಟನಾ ನಿರತ ರೈತ ಮುಖಂಡರೊಂದಿಗೆ ನಾಳೆ 10ನೇ ಸಭೆ. ಅನ್ನದಾತರ ಸಮಸ್ಯೆ ಆಲಿಸಲು ಸರ್ಕಾರದಿಂದ ಮುಕ್ತ ಮನಸ್ಸು. ನರೇಂದ್ರ ಸಿಂಗ್ ತೋಮರ್. ಹಾಗೂ ರಾಜ್ಯದಲ್ಲಿಂದು ಹೊಸದಾಗಿ 645 ಕೋವಿಡ್-19 ಪ್ರಕರಣ ದೃಢ. 7,865 ಸಕ್ರಿಯ ಪ್ರಕರಣ, 6 ಸಾವು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.